ಧಾರವಾಡದಲ್ಲಿ ತಾಯಂದಿರಿಂದಾನೇ ಮಕ್ಕಳ ಕಿಡ್ನಾಪ್ ಆಗಿದೆ. ಅಣ್ಣ ತಮ್ಮಂದಿರ ಹೆಂಡತಿಯರಿಂದ ಮಕ್ಕಳ ಅಪಹರಣದ ಪ್ರಕರಣ ಇದೆ. ಪ್ರಿಯಕರರ ಜೊತೆಗೂಡಿ 6 ಮಕ್ಕಳ ಕಿಡ್ನಾಪ್ ಮಾಡಿದ್ರು. ನವೆಂಬರ್ 7ರಂದು ಇಬ್ಬರು ತಾಯಂದಿರು 6 ಮಕ್ಕಳು ನಾಪತ್ತೆಯಾಗಿದ್ರು. ಆ ಇಬ್ಬರು ತಾಯಂದಿರು 6 ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರು. ಈ ಸಂಬಂಧಪಟ್ಟಂಗೆ ಧಾರವಾಡದ ವಿದ್ಯಾಗಿರಿ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಈಗ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ನಡೆಸಿ ಈ ಪ್ರಕರಣವನ್ನ ಭೇದಿಸಿದ್ದಾರೆ. 6 ಜನ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ರೇಷ್ಮಾ ಮತ್ತು ಪ್ರಿಯಾಂಕಾ ಇವರಿಬ್ಬರಿಂದ ಈ ಕೃತ್ಯ ಆಗಿದೆ. ಅನೈತಿಕ ಸಂಬಂಧವನ್ನು ಹೊಂದಿದ್ದಂತ ರೇಷ್ಮಾ ಮತ್ತು ಪ್ರಿಯಾಂಕಾ ಪತಿ ಸಾವಿನ ನಂತರದಲ್ಲಿ ಮುತ್ತುರಾಜ್ ಅನ್ನುವಂಥವನ ಜೊತೆಗೆ ಈ ಪ್ರಿಯಾಂಕಾ ಸಂಬಂಧ ಹೊಂದಿತ್ತು, ಅನೈತಿಕ ಸಂಬಂಧ. ಇನ್ನು ಮತ್ತೊಂದು ಕಡೆ ಗಂಡ ಇದ್ರೂ ಸುನಿಲ್ ಕರಿಗಾರ್ ಜೊತೆಗೆ ರೇಷ್ಮಾ ಸಲುಗೆಯಿಂದ ಇತ್ತು. ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸೋದಕ್ಕೆ ಕರೆದೊಯ್ದಿದ್ದಂತ ರೇಷ್ಮಾ ಮತ್ತು ಪ್ರಿಯಾಂಕಾ ಆ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋಗ್ತಾರೆ. ಯಾವಾಗ ಇಬ್ರು ವಾಪಸ್ ಮನೆಗೆ ಬರೋದಿಲ್ಲ, ಮನೆಯವರಲ್ಲಿ ಆತಂಕ ಮೂಡುತ್ತೆ, ಗಾಬರಿಗೊಳ್ತಾರೆ. ಅನಂತರದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲು ಮಾಡ್ತಾರೆ ವಿದ್ಯಾಗಿರಿ ಠಾಣೆಯಲ್ಲಿ. ಧಾರವಾಡದ ವಿದ್ಯಾಗಿರಿ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗುತ್ತೆ. ಅನಂತರದಲ್ಲಿ ಪೊಲೀಸ್ ಅಧಿಕಾರಿಗಳು ತನಿಖೆಗೆ ಮುಂದಾಗ್ತಾರೆ. ತನಿಖೆಯನ್ನ ನಡೆಸಿ ಈಗ ಆ 6 ಜನ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಪ್ರಿಯಕರರ ಜೊತೆ ಮಕ್ಕಳನ್ನೇ ಅಪಹರಿಸಿದ್ದಂತಹ ತಾಯಂದಿರಿವರು ಗಂಡನ ಮನೆಯವರಿಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಾರೆ. ಮಕ್ಕಳು ಬೇಕು ಅಂತಂದ್ರೆ 10 ಲಕ್ಷ ನೀಡಿ ಅಂತ ಡಿಮ್ಯಾಂಡ್ ಬೇರೆ ಮಾಡ್ತಾರೆ. ಹಣ ಕೊಡದೆ ಹೋದ್ರೆ ಮಕ್ಕಳನ್ನ ಬಿಟ್ಟು ಹೋಗೋದಾಗಿ ಬೆದರಿಕೆ ಕೂಡ ಹಾಕ್ತಾರೆ. ಹಣಕ್ಕೆ ಬೇಡಿಕೆ ಬರ್ತಾ ಇದ್ದ ಹಾಗೆ ಅಲರ್ಟ್ ಆಗ್ತಾರೆ ಪೊಲೀಸರು. ಹೈದರಾಬಾದ್, ಬೆಂಗಳೂರಿನಲ್ಲಿ ಮಕ್ಕಳಿಗಾಗಿ ಹುಡುಕಾಟ ಶುರು ಮಾಡ್ತಾರೆ. ಬೆಂಗಳೂರಿನಲ್ಲಿ ಮಕ್ಕಳ ಸಮೇತ ತಾಯಂದಿರನ್ನ ಪತ್ತೆ ಹಚ್ಚುತ್ತಾರೆ ಪೊಲೀಸರು. ಮಹಿಳೆಯರು ಮತ್ತು ಪ್ರಿಯಕರರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಸತ್ಯ ಬಯಲಾಗಿದೆ. 4ರನ್ನ ಬಂಧಿಸಿ ಮಕ್ಕಳನ್ನ ಈಗ ರಕ್ಷಣೆ ಮಾಡಿದ್ದಾರೆ ಪೊಲೀಸರು. ಈ ಮಕ್ಕಳಿಗೆ ಇವರು ಕರ್ಕೊಂಡು ಹೋಗಿದ್ದಾರೆ. ಹಾಸ್ಟೆಲ್ ಬಿಡ್ತೀನಿ ಅಂತ ಹೋಗಿ 2 ದಿವಸ ಆದರೂ ಇನ್ನೂ ಬಂದಿಲ್ಲ. ಮತ್ತು ಮುಂದೆ ಏನು ಕ್ರಮ ಜರುಗಿಸ್ಕೊಳ್ಳಿರಿ ಸರ್ ಅಂತ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಏನು ಮಾಹಿತಿ ಇದಕ್ಕೆಲ್ಲ ಇದು ಇದಕ್ಕಿದ್ದಂಗೆ ಹಿಂಗೆ ಮಾಡಿದೆ. ಅದು ಹುಡುಗರು ಕರ್ಕೊಂಡು ಹೋಗಿ ರಾಣೆಬೆನ್ನೂರಿಂದ ಯಾವುದೋ ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಬೇರೆ ಊರಿಗೆ ಕರ್ಕೊಂಡು ಹೋಗಿ ಬೆಂಗಳೂರು ಕರ್ಕೊಂಡು ಹೋಗಿ ಅಲ್ಲಿಂದ ಬೇರೆ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರು. ಎಲ್ಲ ಕರೆ ಯಾರು ಮಾಡಿಲ್ರಿ, ಕಿಡ್ನಾಪ್ ಮಾಡಿವಿ ಅಂತ ಅಷ್ಟೇ ಹೇಳಿದ್ರಿ. ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು 7ನೇ ತಾರೀಕು ಒಂದು ಪ್ರಕರಣ ದಾಖಲಾಗುತ್ತೆ. ಅದೊಂದು ಮನುಷ್ಯ ಕಾಣೆ ಪ್ರಕರಣ, ಮಿಸ್ಸಿಂಗ್ ಕೇಸ್ ಅಂತ ಏನು ಹೇಳ್ತೀವಿ. ಅದು ಅಣ್ಣ ತಮ್ಮಂದ್ರ ಹೆಂಡತಿಯರು ಇಬ್ಬರು ಮತ್ತು ಆ ಪ್ರತಿ ಹೆಣ್ಮಕ್ಳಿಗೆ 3 ಜನ ಮಕ್ಕಳು, ಒಟ್ಟು 6 ಜನ ಮಕ್ಕಳು ಮತ್ತು 2 ಹೆಂಗಸರು ನಾಪತ್ತೆಯಾಗಿದ್ದಾರೆ ಅಂತಂದು ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದ ತಕ್ಷಣ ಅವ್ರನ್ನ ಹುಡುಕುವಂಥ ಪ್ರಯತ್ನ ನಮ್ಮ ವಿದ್ಯಾಗಿರಿ ಮತ್ತು ಧಾರವಾಡ ACP ಅವರ ನೇತೃತ್ವದಲ್ಲಿ ಅವರ ಸಂಪೂರ್ಣ ತಂಡ ಕಾರ್ಯೋನ್ಮುಖ ಆಗುತ್ತೆ. 6 ಜನ ಮಕ್ಕಳಿದ್ದರಿಂದ ಭಾಳ ಆತಂಕ ಉಂಟಾಗಿರುತ್ತೆ ಅಲ್ಲಿ. ಮತ್ತು ಸುತ್ತಮುತ್ತಲ ಏರಿಯಾದಲ್ಲಿ ಧಾರವಾಡದ ಭಾಗದಲ್ಲಿ ಮಕ್ಕಳು ನಾಪತ್ತೆಯಾಗಿ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್ ಅಂಗಡಿ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್, ನಿಜಕ್ಕೂ ಬಹಳ ಕಷ್ಟದ ಕೆಲಸ ಇದು. ಯಾಕಂತಂದ್ರೆ ತಾಯಂದ್ರೆ ಮಕ್ಕಳನ್ನ ಕಿಡ್ನಾಪ್ ಮಾಡಿರೋದ್ರಿಂದ ಅವ್ರನ್ನ ಹುಡ್ಕೋದು ಅಷ್ಟು ಸುಲಭ ಅಲ್ಲ. ಸೊ ಧಾರವಾಡದಲ್ಲಿ ಕಿಡ್ನಾಪ್ ಆಗ್ತಾರೆ, ಬೆಂಗಳೂರಿನಲ್ಲಿ ಸಿಗ್ತಾರೆ. ಹೇಗೆ ನಡೀತು ಕಾರ್ಯಾಚರಣೆ? ಎಸ್ ಬೇಡ, ಏನಂತಂದ್ರೆ ಅದಷ್ಟೇ ಹೆಣ್ಮಕ್ಳು ಮಕ್ಕಳಾಗಿಲ್ಲ ಅಂತ ಹೇಳಿ ದೇವರ ಮೊರೆ ಹೋಗ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಧಾರವಾಡದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿರುವಂತದ್ದು. ಯಾಕಂತಂದ್ರೆ ಸ್ವತಃ ತಮ್ಮ 3 ಮಕ್ಕಳನ್ನ 2 ತಾಯಂದಿರು ಏನಂತಂದ್ರೆ ಅಂದ್ರೆ ಅವ್ರನ್ನ ಕಿಡ್ನಾಪ್ ಮಾಡಿ ಅವ್ರನ್ನ ಮಾರ್ಲಿಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿನೂ ಕೂಡ ಈಗ ಸದ್ಯ ವಿದ್ಯಾಗಿರಿ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡು ಸದ್ಯ ಎಲ್ಲರನ್ನೂ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಅಂದ್ರೆ 2 ಹೆಣ್ಮಕ್ಳು ಅಂತಂದ್ರೆ ರೇಷ್ಮಾ ಮತ್ತು ಪ್ರಿಯಾಂಕಾ ಅವರು ಏನಂತಂದ್ರೆ ತಮ್ಮ ಹಳೆಯ ಪ್ರಿಯಕರಗಳ ಜೊತೆ ಒಂದು ಸಂಬಂಧಗಳನ್ನ ಇಟ್ಕೊಂಡಿರ್ತಾರೆ. ಅದರಲ್ಲೂ ಈ ಒಂದು ಅದರಲ್ಲಿ ಓರ್ವ ಮಹಿಳೆಯ ಗಂಡನೊಬ್ಬ ಸಾವನ್ನಪ್ಪಿರ್ತಾನೆ. ಬಳಿಕ ಏನಂತಂದ್ರೆ ಆತನಿಗೆ ಅಂದ್ರೆ ತನ್ನ ಪ್ರಿಯಕರನ ಜೊತೆ ಅವಳು ಇರ್ತಾಳೆ. ಈ ಹಿನ್ನೆಲೆಯಲ್ಲಿ ಕೂಡ ಏನಂತಂದ್ರೆ 3 ಮಕ್ಕಳನ್ನ ಕರೆದುಕೊಂಡು ಅಂದ್ರೆ ಇವರಿಬ್ರು ಏನಂತಂದ್ರೆ 2 ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಇವರಿಬ್ರು ಏನಂತಂದ್ರೆ 6 ಮಕ್ಕಳನ್ನ ಅಂದ್ರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿಗೆ ಹಾಸ್ಟೆಲ್ ಒಂದರಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳಿ ಕರೆದುಕೊಂಡು ಹೋಗಿ ಪ್ರಿಯಕರ ಜೊತೆ ಏನಂತಂದ್ರೆ 6 ಮಕ್ಕಳನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿಂದ ಏನಂತಂದ್ರೆ ನೇರವಾಗಿ ಅಂದ್ರೆ ದೀಪಕ್ ಅದರಲ್ಲಿ ಇರ್ತಕ್ಕಂತಹ ಓರ್ವ ಮಹಿಳೆಯ ಪತಿಗೆ ಅಂದ್ರೆ
ದೀಪಕನಿಗೆ ಕರೆ ಮಾಡಿ ನಮಗೆ 10 ಲಕ್ಷ ರೂಪಾಯಿ ಕೊಡ್ಬೇಕಂತ ಹೇಳಿ ಬೇಡಿಕೆಯನ್ನು ಇಡ್ತಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರ ಮುಂದೆ ಆ ಕುಟುಂಬಸ್ಥರು ಅಂದ್ರೆ ಸಾಂಬ್ರಾಣಿ ಕುಟುಂಬಸ್ಥರು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಬಳಿಕ ಏನಂದ್ರೆ ವಿದ್ಯಾಗಿರಿ ಪೊಲೀಸರು ಈ ಒಂದು ಪ್ರಕರಣ ಭೇದಿಸಲು ಯಶಸ್ವಿಯಾಗಿ ಸದ್ಯ 6 ಮಕ್ಕಳನ್ನ ಸದ್ಯ ಈಗ ಸೇಫ್ ಆಗಿ ಕರ್ಕೊಂಡ್ಬರುವಂತದ್ದು. ಜೊತೆಗೆ ಈ ಒಂದು 4 ಸದ್ಯ ಅಂದ್ರೆ 2 ಪ್ರಿಯಕರ ಮತ್ತು ಇವರಿಬ್ಬರನ್ನ ಮಹಿಳೆಯರನ್ನ ಸದ್ಯ ಪೊಲೀಸರು ವಶಪಡಿಸಿಕೊಂಡು ಇನ್ನಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ವೀಣಾ ಮತ್ತು ಅರು. ಥ್ಯಾಂಕ್ ಯು ಪರಮೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.